ಬಳಿ ಭಾರತ ತೈಲ ಖರೀದಿಗೆ ಅಮೆರಿಕ ರಿಯಾಯಿತಿಯನ್ನು ಕೊಟ್ಟಿದೆ. ಏಪ್ರಿಲ್ 3ರವರೆಗೆ ರಿಯಾಯಿತಿ ನೀಡಿದ್ದಾರೆ ಡೊನಾಲ್ಡ್ ಟ್ರಂಪ್. ಇರಾನ್ ಜೊತೆಗಿನ ಯುದ್ಧ ಹಿನ್ನೆಲೆ ರಿಯಾಯಿತಿ ಕೊಟ್ಟಿದ್ದಾರೆ. ನಮಗೊಂದು ಪ್ರಶ್ನೆ ಇದೆ, ಅಲ್ಲ ನಾವು ತೈಲ ಖರೀದಿ ಮಾಡಬೇಕಂದ್ರೂ, ನಾವು ವ್ಯಾಪಾರ ಮಾಡಬೇಕಂದ್ರೂ ಅಮೆರಿಕ ಕೇಳಿ ಮಾಡಬೇಕಾ ಅಂತ ದೊಣ್ಣೆ ನಾಯಕನ ಅಪ್ಪಣೆ ಬೇಕಾ ನಮಗೆ? ಹಾಗಾದರೆ ಭಾರತಕ್ಕೆ ಆ ಸ್ವಾತಂತ್ರ್ಯ ಕೂಡ ಇಲ್ವಾ? ಅಂತಾರಾಷ್ಟ್ರೀಯ ಒಪ್ಪಂದಗಳ ಪ್ರಕಾರ ನೋಡಿ, ಟ್ರಂಪ್ ಅವರು ರಿಯಾಯಿತಿ ಕೊಡೋದಂತೆ ನಮಗೆ, ಎಷ್ಟು ತಿಂಗಳ ನೀವು ಖರೀದಿ ಮಾಡಬೇಕು, ಅದಾದಮೇಲೆ ಕ್ಲೋಸ್ ಮಾಡಬೇಕು ಅಂತ 30 ದಿನ ಅವಕಾಶ ಕೊಟ್ಟಿದ್ದಾರಂತೆ ಭಾರತೀಯ ಸಂಸ್ಕರಣಾಗಾರಗಳಿಗೆ. ಅಮೆರಿಕದ ಖಜಾನೆ ಇಲಾಖೆಯಿಂದ 1 ತಿಂಗಳ ಒಂದು ಪರ್ಮಿಷನ್ ಸಿಕ್ಕಿದೆ. ಈಗ ನೋಡಿ, ನಮಗೆ ಇರಾನ್, ಇರಾಕ್, ಈ ಗಲ್ಫ್ ಕಂಟ್ರಿಗಳು ಅತಿ ಹೆಚ್ಚಿನ ತೈಲವನ್ನು ನಮ್ಗೆ ಕಳಿಸ್ಕೊಡ್ತಾ ಇದ್ವು. ಅದಾದಮೇಲೆ ನಾವು ರಷ್ಯಾ ಜೊತೆಗೆ ಉತ್ತಮವಾದಂಥ ಒಡನಾಟ ಹೊಂದಿದ್ವಿ. ಅವರು ಕೂಡ ನಮಗೆ ಕಡಿಮೆ ದರದಲ್ಲಿ ಪೆಟ್ರೋಲ್ ಡೀಸೆಲನ್ನು ಕೊಡ್ತಾಯಿದ್ರು. ಅದಾದಮೇಲೆ ಇದನ್ನು ತಡ್ಕೊಳ್ಳೋಕ್ಕಾಗಲಿಲ್ಲ ಡೊನಾಲ್ಡ್ ಟ್ರಂಪ್ಗೆ. ನಾವು ಅವ್ರಿಗೆ ಆರ್ಥಿಕವಾಗಿ ಬಲ ತುಂಬ್ತಾ ಇದ್ದೀವಿ, ರಷ್ಯಾ ಉಕ್ರೇನ್ ಯುದ್ಧ ಆಗಲಿಕ್ಕೆ ನಾವೇ ಕಾರಣ ಅಂತ ಟ್ರಂಪ್ ಹೇಳಿ ನಮಗೆ ಅಂದರೆ ಭಾರತೀಯರಿಗೆ ಟ್ಯಾರಿಫನ್ನು ಜಾಸ್ತಿ ಮಾಡಿದರು, 50% ಸುಂಕ ಹಾಕಿದರು. ಅದಾದಮೇಲೆ ಮತ್ತೆ ನಾವು ಟ್ರಂಪ್ ಹೇಳ್ದಂಗೆ ಕೇಳಿದ್ವಿ, ಒಪ್ಪಂದ ಆಯಿತು. ಅಲ್ಲಿಂದ ಸ್ವಲ್ಪ ಕಡಿಮೆ ಆಯಿತು ನಮ್ಮದು ರಷ್ಯಾ ಜೊತೆಗೆ ತೈಲ ಖರೀದಿ ಮಾಡೋದು. ಆವಾಗ ಟ್ಯಾರಿಫನ್ನು ಕಡಿಮೆ ಮಾಡಿದರು, 25 ಮಾಡಿದರು, 18 ಮಾಡಿದರು. ಈಗ ನಮಗೆ ನಮ್ಮ ಹಡಗುಗಳು ಅಲ್ಲಿ ಸ್ಟಾಕ್ ಆಗಿಬಿಟ್ಟಿದ್ದಾವೆ. ಭಾರತದ ಹಡಗುಗಳು ಅಲ್ಲೇ ನಿಂತ್ಕೊಂಡಿದ್ದಾವೆ. ಮತ್ತು ಇರಾನ್ ಈಗ ಹರ್ಮುಜ್ ಜಲಸಂಧಿಯನ್ನು ಕಂಪ್ಲೀಟಾಗಿ ಕ್ಲೋಸ್ ಮಾಡಿದೆ. ತೈಲ ಸರಬರಾಜು ಆಗ್ತಾ ಇಲ್ಲ. ಹಾಗಾಗಿ ನಾವು ರಷ್ಯಾದಿಂದ ಏನು ತರಿಸ್ಕೊಳ್ತಾ ಇದ್ದೀವಿ ಅವು ಎಲ್ಲ ಆನ್ ಗೋಯಿಂಗ್ ಇದ್ದಾವೆ ಅನ್ನುವಂಥ ಕಾರಣಕ್ಕೋಸ್ಕರ ಅಷ್ಟೇ ಅವಕಾಶ ಇದು. ನೋಡಿ, ನಾವು ಏನೇ ಮಾಡಿದರೂ ಕೂಡ ಡೊನಾಲ್ಡ್ ಟ್ರಂಪ್ ಕೇಳಿ ಮಾಡಬೇಕಾಗಾದ್ರೆ ಭಾರತದ ಪರಿಸ್ಥಿತಿ ಎಲ್ಲಿಗೆ ಬಂತು ನೋಡಿ. ಟ್ರಂಪ್ ನಮ್ಮನ್ನು ಆಡಿಸ್ತಾ ಇದ್ದಾನೆ, ಅವನು ಹೆಂಗೆ ಕುಣಿಸ್ತಾ ನಾವು ಹಂಗೆ ಕುಣಿಬೇಕು. ಇದರ ಬಗ್ಗೆ ಕೇಂದ್ರದ ನಾಯಕರು ಯಾರೂ ಕೂಡ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಭಾಳ ಆಕ್ರೋಶ ವ್ಯಕ್ತವಾಗ್ತಿದೆ. ವಿರೋಧ ಪಕ್ಷಗಳು ಟೀಕೆ ಮಾಡ್ತಾ ಇದ್ದಾವೆ. موشک از اینجا میاد، از سمت چپ بیاد.